ಪಂಚರಾಜ್ಯ ಚುನಾವಣೆ ಫಲಿತಾಂಶ ಹೊರಬರ್ತಾ ಇದ್ದಂತೆ ರಾಜ್ಯ ಬಿಜೆಪಿಯಲ್ಲಿ ಇಷ್ಟು ದಿನ ತಣ್ಣಗಿದ್ದಂತಹ ಸಂಕಟವೊಂದು ಮತ್ತೆ ಶುರುವಾಗಿದೆ. ರಾಜ್ಯ ಹಿರಿಯ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ 5 ರಾಜ್ಯಗಳ ಎಲೆಕ್ಷನ್ ಕಾರಣಕ್ಕೆ ಪೋಸ್ಟ್ಪೋನ್ ಆಗ್ತಾಲೇ ಇದ್ದಂತಹ ಸಂಪುಟ ಸರ್ಕಸ್ ಇದೀಗ ಮತ್ತೆ ಗರಿಗೆದರಿದೆ. ಮತ್ತೆ ಕ್ಯಾಬಿನೆಟ್ ಕುಸ್ತಿ ಶುರುವಾಗಿದೆ. ಹೌದು, ಸದ್ಯದ ಮಾಹಿತಿ ಪ್ರಕಾರ ಏಪ್ರಿಲ್ನಲ್ಲಿ ಸಂಪುಟ ಸರ್ಜರಿಗೆ ಹೈಕಮಾಂಡ್ ಕೈ ಹಾಕುತ್ತೆ ಅಂತ ಹೇಳಲಾಗ್ತಿದೆ. ಮುಂದಿನ ವಿಧಾನಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಪ್ಲಾನ್ ರೂಪಿಸಲಾಗ್ತಿದೆ ಅಂತ ಗೊತ್ತಾಗಿದೆ. ಸದ್ಯ ಬಜೆಟ್ ಅಧಿವೇಶನ ಮುಗಿದ ಬಳಿಕ ಸಿಎಂ ದಿಲ್ಲಿ ವರಿಷ್ಠರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಇಲ್ಲವೇ ಹೈಕಮಾಂಡೇ ಒಂದು ಸಂದೇಶ ಕಳಿಸಬಹುದು ಎನ್ನಲಾಗಿದೆ. ಹಾಗಿದ್ರೆ ಸಂಪುಟ ಸರ್ಜರಿ ಆದ್ರೆ ಯಾರ್ ಇನ್ ಯಾರ್ ಔಟ್ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಶುರುವಾಗಿವೆ. ಹಾಗೆ ಸಂಪುಟ ಪುನಾರಚನೆ ಆದ್ರೆ ಹಿರಿಯ ಸಚಿವರಿಗೆ ಕೊಕ್ಕೊಡೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಹಾಗೇನಾದ್ರೂ ಆದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ, ಕೈಗಾರಿಕೆ ಸಚಿವ ಮುರುಗೇಶ್ ನಿರಾಣಿ ಹಾಗೂ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ಅವರನ್ನ ಸಂಪುಟದಿಂದ ಕೈಬಿಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಹಿರಿಯ ಸಚಿವರಾದ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಕಂದಾಯ ಸಚಿವ ಆರ್ ಅಶೋಕ್ರನ್ನು ಕೈಬಿಡೋ ಸಾಧ್ಯತೆ ಇದೆಯಂತೆ. ಇನ್ನು ಆಹಾರ ಸಚಿವ ಉಮೇಶ್ ಕತ್ತಿ, ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ಅವರನ್ನು ಕೂಡ ಸಂಪುಟದಿಂದ ಕೈಬಿಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸಂಪುಟ ಸರ್ಜರಿ ಆದ್ರೆ ಹೊಸಬರಿಗೆ ಮಣೆ ಹಾಕೋ ಸಾಧ್ಯತೆ ಇದೆ. ಹಾಗೆ ಯಾರೆಲ್ಲ ಸಂಪುಟ ಸೇರೋ ಸಾಧ್ಯತೆ ಇದೆ ಅನ್ನೋದನ್ನ ನೋಡೋದಾದ್ರೆ, ಅಂದಹಾಗೆ ಸಂಪುಟ ಪುನಾರಚನೆ ಆದ್ರೆ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ, ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್ ಸಂಪುಟ ಸೇರೋ ಸಾಧ್ಯತೆ ಇದೆಯಂತೆ. ಇನ್ನು ಹಿರಿಯ ಶಾಸಕ ಚಿತ್ರದುರ್ಗದ ಜಿಎಚ್ ತಿಪ್ಪಾರೆಡ್ಡಿ, ಸುರಪುರ ಶಾಸಕ ರಾಜು ಗೌಡ ಹಾಗೂ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ ಕೂಡ ಚಾನ್ಸ್ ಹೊಡೆಯೋ ಸಾಧ್ಯತೆ ಇದೆ. ಇನ್ನು ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೂ ಕುಡಚಿ ಶಾಸಕ ಪಿ ರಾಜೀವ್ ಕೂಡ ಸಂಪುಟ ಸೇರೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಸದ್ಯ ಸಚಿವಾಕಾಂಕ್ಷಿಗಳ ದಂಡು ಯಾವಾಗ ಸಂಪುಟ ಸರ್ಜರಿ ಆಗುತ್ತೆ ಅಂತ ಕಾಯ್ತಾ ಇದೆ. ಸಿಎಂ ಅದ್ಯಾವಾಗ ವರಿಷ್ಠರ ಭೇಟಿ ಮಾಡ್ತಾರೆ, ಅದ್ಯಾವಾಗ ಲಿಸ್ಟ್ ಫೈನಲ್ ಮಾಡ್ತಾರೆ ಅನ್ನೋದೇ ಈಗ ಕುತೂಹಲ ಕೆರಳಿಸಿದೆ. ಕಿರಣ್ ಹನ್ಯಳ್ಕ, ಟಿವಿ9 ಬೆಂಗಳೂರು.